ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DS ಕಲೆಕ್ಷನ್ಗೆ ಸ್ವಾಗತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಐಡಿನ ಫಾಲೋ ಮಾಡಿ. DS ಕಲೆಕ್ಷನ್ ಇನ್ಸ್ಟಾಗ್ರಾಮಲ್ಲಿ DS ಕಲೆಕ್ಷನ್ ಅಂತ ಇದೆ, ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ DS ಕಲೆಕ್ಷನ್ 2026 ಅಂತ ಇದೆ, ಆ್ಯಂಡ್ ಮೀಶೋ ಐಡಿ ಕೂಡ DS ಕಲೆಕ್ಷನ್ 2026 ಅಂತ ಇದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮೀಶೋ ರಿಲೇಟೆಡ್ ಏನಿದ್ರು ವೀಡಿಯೋ ಮಾಡಿ ಹಾಕ್ತೀನಿ, ಆ್ಯಂಡ್ ನನ್ನ ಸಾರಿ ಕಲೆಕ್ಷನ್, ಸಾರಿ ಬಿಸ್ನೆಸ್ ಬಗ್ಗೆನೂ ವೀಡಿಯೋಸ್ ಮಾಡಿ ಹಾಕ್ತೀನಿ. ಇನ್ನು ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಎಲ್ಲನೂ ಹಾಕಿದ್ದೀನಿ. ನೆಕ್ಸ್ಟು ಫ್ಲಿಪ್ಕಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಕೂಡ ಹಾಕ್ತೀನಿ. ನಾನು ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಸೊ ಕ್ರಿಯೇಟ್ ಮಾಡಿದ್ಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ಆಫೀಸ್ ರೂಮ್ ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡಿದ ಮೇಲೆ ಫ್ಲಿಪ್ಕಾರ್ಟ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಅದು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕೂಡ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮದು ಟೈಲ್ಸ್ ಹಾಕಿರಲಿಲ್ಲ, ಮೊನ್ನೆ ಟೈಲ್ಸ್ ಹಾಕಿಸ್ದೆ. ಅದು ಕಲರು ಬೇರೆ ಸಿಕ್ತು. ಸೊ ಪರವಾಗಿಲ್ಲ, ಇದೆ ನಾನು ಹೆಂಗೂ ರೂಮ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಗ್ರೀನ್ ಮ್ಯಾಟ್ ಹಾಕಬೇಕು ಅಂತ ಹಾಗೆ ಬಿಟ್ಟಿದ್ದೀನಿ. ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ನಮ್ಮ ಹಸ್ಬೆಂಡ್ ಕಂಪ್ನಿಲಿರೋ ಟೇಬಲ್ನ ತಂದುಬಿಟ್ಟು ಸಾರಿ ಹಾಕ್ಸಿದ್ದೀನಿ. ತುಂಬಾ ಸಾರೀಸ್ ಹಾಕ್ಸಿದ್ದೀನಿ, ಬಟ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇಲ್ಲಿರೋದೆಲ್ಲ ಮೈಸೂರು ಸಿಲ್ಕ್ ಸಾರಿಗಳೇ. ಇವೆಲ್ಲ ಮೀಶೋದ ಆರ್ಡರ್ಸ್ಗಳು. ಅವು ಸ್ವಲ್ಪ ರಿಜೆಕ್ಟ್ ಆಗಿದ್ದಾವೆ, ಕೊರಿಯರ್ ರಿಟರ್ನು. ಇವೆಲ್ಲ ಮೈಸೂರು ಸಿಲ್ಕು, ಅಬೌವ್ 800,000 ರುಪೀದು. ಆ್ಯಂಡ್ ಈ ಸೈಡು ಇಲ್ಲಿ ಕಂಪ್ಯೂಟರ್ ಇಟ್ಕೊಂಡಿದ್ದೀನಿ. ಈ ಕಂಪ್ಯೂಟರ್ ಎಲ್ಲ ರೆಡಿ ಇದೆ. ಒಂದು ಸ್ವಲ್ಪ ನೆಟ್ ಆನ್ ಮಾಡಿಕೊಂಡ್ರೆ ಫ್ಲಿಪ್ಕಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಇಲ್ಲೇ ನಾನು ಕೂತ್ಕೊಂಡು ವೀಡಿಯೋ ಮಾಡೋದು. ಆ್ಯಂಡ್ ಈ ಸೈಡು ಒಂದು ಸ್ವಲ್ಪ 500 to 600 ರೇಂಜಲ್ಲಿ ಇರೋ ಸಾರಿ ಇದ್ದಾವೆ, ಅಂದರೆ ಫ್ಯಾನ್ಸಿ ಸಾರಿ. 100 ಡ್ರೆಸ್ಗಳು ಕೂಡ ಇಲ್ಲೇ ಇಟ್ಟಿದ್ದೀನಿ. ಇದೊಂದು ಚೂರು ಆಫೀಸ್ ರೂಮ್ ಮಾಡ್ಕೊಂಡ್ಮೇಲೆ ಫ್ಲಿಪ್ಕಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂದರೆ, ನಾನು ಆಲ್ರೆಡಿ ಹೇಳಿದ್ದೆ, ಮೇ ಮಂತಲ್ಲಿ ನನ್ನ ಹತ್ರ ಸಾರಿ ಯಾರು ಪರ್ಚೇಸ್ ಮಾಡ್ತೀರಾ, ಸೊ ಅವ್ರಿಗೆ 2 ಮೆಂಬರ್ಸ್ಗೆ ಫ್ರೀಯಾಗಿ ಸಾರಿ ಕೊಡ್ತೀನಿ ಅಂತ. ಲಕ್ಕಿ ಮೆಂಬರ್ಸ್ಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಟೋಟಲು ನಾನು ಇಷ್ಟೊತ್ತು ಕೌಂಟ್ ಮಾಡಿದೆ. ಮೇ ಮಂತಲ್ಲಿ 38 ಆರ್ಡರ್ಸ್ ಆಗಿದೆ. ಟೋಟಲ್ 38 ಮೆಂಬರ್ಸ್ ಒಂದು ಇದರಲ್ಲಿ ಬರೆದಿಡ್ತೀನಿ. ಸೊ ಅದರಲ್ಲಿ ಲಕ್ಕಿ 2 ಮದರ್ಸ್, ಲಕ್ಕಿ 2 ಮಾತ್ರ ಪಿಕಪ್ ಮಾಡ್ತೀವಿ. ಫಸ್ಟ್ ಪಿಕಪ್ ನೇಮ್ ಯಾರ್ದು ಬರುತ್ತೋ ಅವ್ರಿಗೆ ಮೈಸೂರು ಸಿಲ್ಕ್ ಸ್ಯಾರಿನ ಕೊಡ್ತಾ ಇದ್ದೀನಿ ಫ್ರೀಯಾಗಿ. ಆ್ಯಂಡ್ ಕೊರಿಯರ್ ಚಾರ್ಜ್ ನೀವೇ ಕೊಡಬೇಕು, ಆ್ಯಂಡ್ ಅಡ್ರೆಸ್ ಸೆಂಡ್ ಮಾಡಿದರೆ ಸಾಕು, ನಾನು ನಿಮಗೆ ಕಳಿಸ್ತೀನಿ ನಾಳೆನೇ. ಆ್ಯಂಡ್ ಸೆಕೆಂಡ್ ಪಿಕಪ್ ಮಾಡಿದಾಗ ಯಾರ್ದು ನೇಮ್ ಬರುತ್ತೆ ಅವ್ರಿಗೆ ಫ್ಯಾನ್ಸಿ ಸ್ಯಾರಿಲಿ ಕೊಡ್ತಾ ಇದ್ದೀನಿ. 500 to 700 ರೇಂಜಲ್ಲಿರೋ ಸ್ಯಾರಿ. ಸೊ ಈಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 12:30ಗೆ ನನ್ನ ಮಕ್ಕಳು ಬರ್ತಾರೆ. ಸೊ ಅವ್ರು ಬಂದು ಊಟ ಅದು ಮಾಡಿದ್ಮೇಲೆ ಅವ್ರ ಕೈಯಿಂದ ಪಿಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಜೆ ಅಷ್ಟೊತ್ತಿಗೆ ವಿಡಿಯೋನ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾರು ಅಂತ ಕೂಡ ಅನೌನ್ಸ್ ಮಾಡ್ತೀನಿ. ಸೊ ಅನೌನ್ಸ್ಮೆಂಟ್ ಮಾಡಿ ವಿಡಿಯೋಲ್ಲಿ ಎಡಿಟಿಂಗ್ ಮಾಡಿ ಇವತ್ತು ಸಂಜೆ ಪೋಸ್ಟ್ ಮಾಡ್ತೀನಿ. ಯಾರು ಲಕ್ಕಿ ವಿನ್ನರ್ ಅಂತ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಬಗ್ಗೆ ಇಷ್ಟ ಆಯಿತು. ನೆಕ್ಸ್ಟು ಕರೆಂಟ್ ಅಕೌಂಟ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಇನ್ನೊಂದು, ನಾನು ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಮೀಶೋದು ರಿವ್ಯೂ ಕೊಡ್ತಾ ಇದ್ದಲ್ಲ, ಏನು ಯೂಸು, ಏನೋ ಅದ್ರದ್ದು ಐಡಿಯಾ ಕೊಡಿ ಮೇಡಮ್ ಅಂತ. ಸೊ ನಾನು ಮೀಶೋ ಆ್ಯಪಲ್ಲಿ ಯಾವ ಥರ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳ್ತಾರೆ. ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಇದ್ರದ್ದೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ಬು ಕ್ರಿಯೇಟ್ ಮಾಡಿದ್ಮೇಲೆ ನಾವು ಏನು ಪ್ರಾಡಕ್ಟ್ನ ತೊಗೊಂಡಿರ್ತೀವೋ ಅದರದ್ದು ನಾವು ರಿವ್ಯೂ ಆಗ್ತಾ ಹೋಗ್ತೀನಿ. ನಾನು ಇಷ್ಟು ರಿವ್ಯೂ ಹಾಕಿದ್ದೀನಿ. 1 ಮಂತಲ್ಲಿ ನನ್ನ ಅರ್ನಿಂಗ್ಸ್ ಎಷ್ಟು ಬಂದಿದೆ ಅಂದರೆ 431. ಸೊ ನನ್ನ ರಿವ್ಯೂವಿಂದ ಆರ್ಡರ್ ಮಾಡಿದರೆ ನನಗೆ ಡಿಸ್ಕೌಂಟ್ ಅಂತ ಸಿಗುತ್ತೆ. ಸೊ ಎಲ್ಲ ಐಟಮ್ಗೂ ಸಿಗೋಲ್ಲ, ಒಂದೊಂದು ಪ್ರಾಡಕ್ಟಿಗೆ ಮಾತ್ರ. ಆ್ಯಂಡ್ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದರದ್ದು ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ. ಸೊ ಹೇಳಿದ್ನಲ್ಲ, ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಬು, ನಾನು ಅದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಮೀಶೋ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ಜಸ್ಟ್ ಇನ್ನೂ ಟ್ರಯಲ್ಲು. ನನಗೊಂದು 6 to 17 ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಈ ಮಂತಲ್ಲಿ. ನನ್ನ ಮನೆಗೆ ಬೇಕಾಗಿರೋ ಹಾಗೆ ನನ್ನ ಮಕ್ಕಳಿಗೆ ಬೇಕಾಗಿರೋ ಐಟಮ್ನ ತರಿಸ್ಬಿಟ್ಟು ನಾನು ಅದನ್ನು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಅದು ಅಮೌಂಟು 431 ಬಂದಿದೆಯಲ್ಲ ಈ ಮಂತಲ್ಲಿ, ಅದು ಇನ್ನೂ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ. ಮೇ ಬಿ 21 ಡೇಸ್ ಅಂತ ಹೇಳ್ತಾ ಇದೆ, ಅದು ಅದರಲ್ಲಿ ಶೋ ಆಗ್ತಾ ಇದೆ. ನನಗೂ ಗೊತ್ತಿಲ್ಲ ಯಾವ ಥರ ಅಂತ. ಸೊ ಅಮೌಂಟು ನನ್ನ ಅಕೌಂಟಿಗೆ ಕ್ರೆಡಿಟ್ ಆದಮೇಲೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಬೇಕು, ಹೇಗೆ ವರ್ಕ್ ಮಾಡಬೇಕು, ಹೇಗೆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಎಲ್ಲನೂ. ಸೊ ನೀವು ಕೂಡ ಆಲ್ಮೋಸ್ಟ್ ಎಲ್ಲರೂ ಮೀಶೋದಲ್ಲಿ ಆರ್ಡರ್ ಮಾಡ್ತಾ ಇರ್ತೀರ, ರಿವ್ಯೂ ಕೊಡ್ತಾ ಹೋಗಿ ನಿಮಗೂ ಕಮಿಷನ್ ಆ್ಯಡ್ ಆಗುತ್ತೆ. ಇದನ್ನು ಹೀಗೆ ಮಾಡ್ತಾ ಹೋದರೆ ನಮ್ಮ ಈಗ 400 ಮಾಡಿರೋದು ಮುಂದೆ 4000 ಆಗ್ಬೋದು, ಇಲ್ಲ 40,000 ಆಗ್ಬೋದು. ಸೊ ಇದು ಡಿಪೆಂಡ್ಸ್ ಆನ್ ಆರ್ಡರ್ಸು. ನಮಗೆ ಎಷ್ಟು ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಅದ್ರ ಮೇಲೆ ಬರಲ್ಲ. ನಮ್ಮ ಲಿಂಕಿಂದ ಎಷ್ಟು ಆರ್ಡರ್ ಬರುತ್ತೆ ಅದು ಡಿಪೆಂಡ್ ಆಗುತ್ತೆ. ಟೋಟಲ್ ಇದರಲ್ಲಿ 32 ಲೆಟರ್ಸ್ ಬರೆದಿಟ್ಟಿದ್ದೀನಿ. ನೋಡೋಣ ಯಾರು ಲಕ್ಕಿ ವಿನ್ನರ್ ಆಗ್ತಾರೆ ಅಂತ. ನನ್ನ ಮಕ್ಕಳ ಕೈಲೇ ಎತ್ತಿಸ್ತಾ ಇದ್ದೀನಿ. ಕೈಗೆ
ಟಿಶ್ಯೂ ಒಂದು ತಗೊಮ್ಮ ಇದ್ರಲ್ಲಿ. ನೀನ್ ನೆಕ್ಸ್ಟ್ ಓಪನ್ ಮಾಡಮ್ಮ. ಏನದು ಓದು. ಓ ರಾಧಾ. ಓಕೆ ನೆಕ್ಸ್ಟ್ ನೀನ್ ಓಪನ್ ಮಾಡಪ್ಪ. ಯಾರು ಫಸ್ಟ್? ರಾಧಾ ಬಂದಿದೆ. ಇರು ಯಾವ್ದಾರು ಒಂದು ಓಪನ್ ಮಾಡು. ಓಪನ್ ಮಾಡು. ಏನಿದು ನೇಮು? ವಿಜಯಲಕ್ಷ್ಮಿ. ರಾಧಾ ಮತ್ತೆ ವಿಜಯಲಕ್ಷ್ಮಿ ಇಬ್ರು ವಿನ್ನರ್ ಆಗಿದ್ದಾರೆ. ಇವ್ರು ಫಸ್ಟ್ ಅಂಡ್ ಇವ್ರು ಸೆಕೆಂಡ್. ಸೊ ಇವರಿಗೆ ಸಾರಿನ ಕಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ನನ್ನ ಐಡಿನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಆ್ಯಂಡ್ ಸಾರಿ ಬೇಕು ಅಂದರೆ ನಾನು ನಂಬರ್ ಕೊಟ್ಟಿರ್ತೀನಿ. ನಂಬರಿಂದ ನಿಮ್ಮ ಸಾರಿನ ಬುಕ್ ಮಾಡ್ಕೋಬೋದು. ಮೀಶೋ ಕಂಟೆಂಟ್ ಕ್ರಿಯೇಟರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಫ್ಲಿಪ್ಕಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಕೂಡ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವ್ನಿಂಗು ನಾನು ಯಾರು ಲಕ್ಕಿ ಮದರ್ ಅಂತ ಪಿಕಪ್ ಮಾಡಿ ಯಾರು ಅಂತ ಅನೌನ್ಸ್ ಮಾಡಿ ಇನ್ನೊಂದು ವಿಡಿಯೋ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡಿ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ವೇಟ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು.